ಸಿದ್ಧಾರೂಢರ ಪಾವನ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ ತತ್ಸ್ವರೂಪವಾಗಿರುವ ಜಗದ್ಗುರು ಮೌನಯೋಗಿ ಗುರುನಾಥರೂಢ ಅಪ್ಪಂಗಳ ಪಾದಾರವಿಂದಗಳಲ್ಲಿಯೂ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ ಈ ವೇದಾಂತ ಪರಿಷತ್ತಿನ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಅಭಿನವ ಅಪ್ಪಂಗಳ ಪಾವನ ಚರಣಾರವಿಂದಕ್ಕೂ ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಸರ್ವ ಪೂಜ್ಯರ ಚರಣಾರವಿಂದಕ್ಕೂ ಮಾತೆಯರ ಚರಣಾರವಿಂದಕ್ಕೂ ವಂದಿಸಿ ಸದ್ಗುರುವಿನನ್ನು ಸ್ಮರಿಸಿಕೊಂಡು ಈ ಒಂದು ಕಾರ್ಯಕ್ರಮದ ರೂವಾರಿಗಳು ಆಗಿರುವ ವೇದಾಂತ ಪರಿಷತ್ತಿನ ಅಧ್ಯಕ್ಷರೂ ಆಗಿರುವ ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿರುವ ಶ್ಯಾಮಾನಂದ ಅಣ್ಣವರಿಗೂ ಹಾಗೂ ಈ ಒಂದು ಶ್ರೀಮಠದ ಧರ್ಮದರ್ಶಿಗಳು ಆಗಿರುವ ಅಧ್ಯಕ್ಷರೂ ಆಗಿರುವ ಬಸವರಾಜ್ ಕಲ್ಯಾಣ್ ಶೆಟ್ಟಿ ಅಣ್ಣವರು ಮೊದಲುಗೊಂಡು ಎಲ್ಲ ಧರ್ಮದರ್ಶಿಗಳಲ್ಲಿಯೂ ಅನಂತ ವಂದನೆಗಳನ್ನು ಸಮರ್ಪಿಸಿ ಸಂಗೀತ ಬಳಗಕ್ಕೂ ಸಭೆ ನಿರೂಪಕರಿಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ತಮ್ಮೆಲ್ಲರ ಪವಿತ್ರ ಅಂತಃಕರಣದಲ್ಲಿ ಸಾಕ್ಷಿ ಸ್ವರೂಪನಾಗಿ ಬೆಳಗುತ್ತಿರುವ ಆ ಪರಂಜ್ಯೋತಿ ಸ್ವರೂಪನಾದ ಪರಮಾತ್ಮನಿಗೆ ವಂದಿಸುತ್ತಾ ಶಿವಸ್ವರೂಪಿಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಪುಣ್ಯಾತ್ಮರೇ, ಪಾವನಾತ್ಮರೇ, ಧನ್ಯಾತ್ಮರೇ, ಇದೀಗ ಎಲ್ಲ ಮಹಾತ್ಮರು ಹೇಳಿದಂತೆಯೇ ಸದ್ಗುರು ಸಿದ್ಧಾರೂಢಪ್ಪನ 190ನೇ ಜಯಂತಿ ಉತ್ಸವ ಹಾಗೂ ಗುರುನಾಥರೂಢ ಅಪ್ಪಾಜಿಯವರ 115ನೇ ಜಯಂತಿ ಉತ್ಸವ ಹಾಗೂ ನಮ್ಮೆಲ್ಲರ ಆರಾಧ್ಯ ಗುರುದೇವನ ಚರಿತ್ರೆಯ ಶತಮಾನೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವಂಥ ಈ ವೇದಾಂತ ಪರಿಷತ್ತ ತಾವೆಲ್ಲರೂ ಅನಂತ ಮಹಾತ್ಮರಿಂದ ಈ ವೇದಾಂತ ಪರಿಷತ್ತಿನಿಂದ ಜ್ಞಾನಾಮೃತವನ್ನು ಉಣ್ತಾ ಇದ್ದೀರಿ. ಒಂದು ವಿಶೇಷ, ಸಿದ್ಧಾರೂಢಪ್ಪನ ಇದೀಗ ಪೂಜ್ಯರು ಹೇಳಿದರು, ಚರಿತ್ರೆ ಶತಮಾನೋತ್ಸವ ಮಾಡಿದ್ದು ಇದು ಯಾವ ಚರಿತ್ರೆ? ಬೇರೆ ಬೇರೆ ಅನಂತ ಮಹಾತ್ಮರ ಚರಿತ್ರೆ ಅದಾವ, ಅದರ ಯಾರ ಚರಿತ್ರೆನೂ ಆಗಿಲ್ಲ. ಅದರ ನಮ್ಮಪ್ಪ ಸಿದ್ಧಾರೂಢನ ಚರಿತ್ರೆಯ ಶತಮಾನೋತ್ಸವ ಆಗ್ತದಲ್ಲ, ಇದು ಹೆಮ್ಮೆಯ ಮಾತು. ಇಷ್ಟೇ ಅಲ್ಲ, ಈ ಚರಿತ್ರೆ ಪೂರ್ವದೊಳಗೆ ಕಬೀರದಾಸರು 12 ಅಧ್ಯಾಯಗಳನ್ನು ರಚನೆ ಮಾಡಿದ್ದಾರೆ. ಅದಕ್ಕೆ ಮುಂದೆ ಶಿವದಾಸರು ಅಪ್ಪನ ಆಶೀರ್ವಾದದಿಂದ ಅವರು ಉತ್ತರಾರ್ಧಕ್ಕೆ ಜೋಡಣೆ ಮಾಡಿಕೊಂಡು ಚರಿತ್ರೆಯನ್ನು ಬರೆದಿದ್ದರು. 16 ಅಧ್ಯಾಯಗಳನ್ನು ರಚನೆ ಮಾಡಿ ಅಪ್ಪ ಅವ್ರಿಗೆ ಹೋಗಿ ಕೇಳಿದ್ರಂತ. ಪ್ರತಿಯೊಂದು ಅಧ್ಯಾಯ ಬರೆದು ಅಪ್ಪನ ಮುಂದೆ ಒಯ್ದಿಡ್ತಿದ್ರಂತೆಪ್ಪ, ಇದು ಹೆಂಗದ ನೋಡು ಅಂತಿದ್ರಂತ. ಅಪ್ಪ ಅವ್ರು ಹೌದು ಸರಿ ಅದ ಅಂತಂದಾಗ ಅದು ಮುಂದೆ ಜೋಡಣೆ ಮಾಡಿ ಪೂರ್ಣ ಮಾಡ್ತಿದ್ರಂತ. 16 ಅಧ್ಯಾಯ ಆದಮೇಲೆ ಮುಗಿಸ್ಲೇನು ಅಂದ್ರೆ ಬ್ಯಾಡ ಅಂದ್ರಂತ. 21 ಅಧ್ಯಾಯ ತನಕ ಬರೆದ್ರಂತ. ಮತ್ತೆ ಹೋಗಿ ಕೇಳಿದ್ರಂತ, ಮುಗಿಸ್ಲಿ ಏನು ಅಂತ ಕೇಳಿದ್ರಂತ. ಅವಾಗೂ ಬ್ಯಾಡ ಅಂದ್ರಂತ. 36 ಬರೆದರು, ಅವಾಗ ಹೋಗಿ ಕೇಳಿದ್ರು, ಅವಾಗೂ ಬ್ಯಾಡ ಅಂದ್ರಂತ. 41 ಬರೆದರು, ಅವಾಗ ಹೋಗಿ ಕೇಳಿದ್ರು, ಬ್ಯಾಡ ಅಂದಿಲ್ಲ, ಇನ್ನೂ ಬರಿ ಅಂದರು. 55 ಅಧ್ಯಾಯ ಮುಗೀತು. 55ನೇ ಅಧ್ಯಾಯ ಕರೆಕ್ಷನ್ಗೆ ಕೊಯ್ದು ಅಪ್ಪ ಅವ್ರ ಮುಂದೆ ಇಟ್ಟಾಗ ಅಪ್ಪ ಅವ್ರು ಅಂದ್ರಂತ, ನೋಡಿ ಇನ್ನು ಮುಂದೆ ಏನು ಮಾಡು ಅಂತಂದ್ರೆ ಇದರ ಅವತರಣಿಕಂದ್ರೆ ಕಥಾಸಾರವನ್ನು 56ನೇ ಅಧ್ಯಾಯ ಮಾಡಿ ಇದು ಪೂರ್ಣ ಮಾಡು ಅಂದರಂತ. ಆವಾಗ ಶಿವದಾಸರಂದ್ರಂತ, ಏನಪ್ಪ ಇದು 51, 55 ಹಿಂಗೆ ಬರೀತಾರ, ನೀ 56ಕ್ಕೆ ಮುಕ್ತಾಯ ಮಾಡಂತೀಯಲ್ಲ, ಏನಿರಬೇಕು ಅಂತ ಪ್ರಶ್ನೆ ಮಾಡಿದ್ರಂತ. ಪ್ರಶ್ನೆ ಮಾಡಿದಾಗ ಅವಾಗ ಸಿದ್ಧಾರೂಢಪ್ಪನವ್ರು ಅಂದ್ರಂತ, ಈ ಚರಿತ್ರ ಸಾಮಾನ್ಯ ಅಲ್ಲ, ಇದ್ರೊಳಗೆ ಏನದಾವಂದ್ರೆ ನೀವು ಗ್ರಂಥ ಮಹಾತ್ಮೆ ಓದುವಾಗ ಕೊಟ್ಟಾರ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಸರ್ವಸಾರಭೂತವಾದ
ಶ್ರೀ ಸಿದ್ಧ ಪುರುಷರ ಈ ಪವಿತ್ರ ಚರಿತ್ರೆನಂತ ನೀವೆಲ್ಲರೂ ಗ್ರಂಥ ಮಹಾತ್ಮೆ ಓದ್ರಿ. ಆ ಚರಿತ್ರೆ ಒಳಗೆ 4 ವೇದ, 6 ಶಾಸ್ತ್ರ ಅಂದ್ರೆ 18 ಅದು, 18 ಪುರಾಣ ಅಂದರೆ 28 ಆಗ್ತಾವೆ, 28 ಆಗಮಗಳು ಎಷ್ಟಾದ್ರು ರೀ ಟೋಟಲಿ 56 ಅದು, 56 ಅಧ್ಯಾಯಗಳನ್ನು ರಚನೆ ಮಾಡಿದ್ದಾರೆ. ಇವೆಲ್ಲವುಗಳ ಸಾರದ ಅದಕ್ಕೆ 56 ಇವು ವೇದಗಳು ಪುರಾಣಗಳು ಆಗಮಗಳು ಕೂಡಿಸಿದ್ರೆ 56 ಆಗ್ತಾವಂತ ತಿಳ್ಕೊಂಡು ಸಿದ್ಧಾರೂಢಪ್ಪ 56 ಅಧ್ಯಾಯಗಳನ್ನು ಚರಿತ್ರೆಯೊಳಗೆ ಬರೆಯಾಕಿಟ್ಟಿದ್ದಾರೆ. ಅದಕ್ಕೆ ಪುಣ್ಯಾತ್ಮರೇ ಇಂಥ ಒಂದು ಸದ್ಗುರುನಾಥನ ಚರಿತ್ರೆ ಇದು ಚರಿತ್ರೆ ಅಲ್ಲ, ಇದು ಅಕ್ಷರ ಅಲ್ಲ, ಪರಮಾತ್ಮ ಅಕ್ಷರ ರೂಪ ಭಗವಂತದಾನ. ಭಾಗವತದೊಳಗೆ ಉದ್ಧವ ಕೇಳಿದ್ನು, ಕೃಷ್ಣ ಪರಮಾತ್ಮನ ಅವತಾರ ಸಮಾಪ್ತಿ ಮಾಡುವಂಥ ಸಮಯಕ್ಕೆ ಭಗವಂತನ ಅವತಾರ ಸಮಾಪ್ತಿ ಮಾಡಿದ್ರೆ ನಮಗೆ ಯಾರು ಉದ್ಧಾರ ಮಾಡ್ತಾರಂದ್ರೆ ಅಲ್ಲಿ ಭಗವಂತ ಹೇಳಿದಾನ ಅಕ್ಷರ ರೂಪದೊಳಗೆ ನಾ ಭಾಗವತದೊಳಗೆ ಇರ್ತೀನಿ ಅಂತ. ಹಂಗೆ ಸಿದ್ಧಾರೂಢಪ್ಪನು ದೇಹ ತ್ಯಾಗ ಮಾಡುವಾಗ ಅವತಾರ ಸಮಾಪ್ತ ಮಾಡುವಂಥ ಸಮಯಕ್ಕೆ ಭಕ್ತರಿಗೆ ಆಶ್ವಾಸನೆ ಕೊಟ್ಟಾನ, ಈ ಗ್ರಂಥದೊಳಗೆ ಅಕ್ಷರ ರೂಪದೊಳಗೆ ನಾ ವಾಸ ಮಾಡ್ತೀನಿ, ಯಾರು ಈ ಗ್ರಂಥವನ್ನು ನಾ ಇದ್ದೀನ ಅಂತ ತಿಳ್ಕೊಂಡು ಯಾರು ಅಧ್ಯಯನ ಮಾಡ್ತಾರ, ಇದ್ದಾಗ ಏನು ಕಲ್ಯಾಣ ಮಾಡೀನಿ, ಇದ್ದಾಗ ಯಾವುದು ಉಪದೇಶ ಮಾಡಿ ಉದ್ಧಾರ ಮಾಡೀನಿ, ಈ ಚರಿತ್ರೆ ಓದಿದ್ರು ಅವರಿಗೆ ಆತ್ಮಜ್ಞಾನ ಆಗುವಂಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಸಿದ್ಧಾರೂಢಪ್ಪನವರು. ಯಾರು ಭಕ್ತಿಯಿಂದ ಓದ್ರಿ ಮತ್ತು ಯಾವ ಇಚ್ಛೆಗಳನ್ನು ಇಟ್ಕೊಂಡು ಸಕಾಮನೆ ಇಟ್ಕೊಂಡು ಓದಿದ್ರಿ ಅಂದ್ರೆ ನಿಮಗೆ ಭೋಗ ಫಲಗಳನ್ನು ಕೊಡ್ತಾನೆ, ನಿಷ್ಕಾಮದಿಂದ ಓದಿದ್ರೆ ಮೋಕ್ಷವನ್ನು ಕೊಡ್ತಾನೆ. ಅಂಥ ಸಾಮರ್ಥ್ಯ ಈ ಸದ್ಗುರು ಚರಿತ್ರೆಯೊಳಗದ. ಅದಕ್ಕೆ ಪುಣ್ಯಾತ್ಮರೇ ಇಂಥ ಒಂದು ಸದ್ಗುರುವಿನ ಚರಿತ್ರೆಯ ಶತಮಾನೋತ್ಸವ ಇವತ್ತು ಕೊನೆಯದಾಗಿ ಗುರು ಸೇವಾ ಫಲ ಹೇಳಿದಾರ. ಗುರು ಸೇವೆ ಮಾಡಿದವರಿಗೆ ಏನೇನು ಯಾರು ಚರಿತ್ರೆ ಆಗಿದ್ದಾವಂತಂದ್ರೆ ಸಿದ್ಧಾರೂಢಪ್ಪನ ಚರಿತ್ರೆ ಬಿಚ್ಚಿ ಓದಿ ನೋಡ್ರಿ, ಜ್ಞಾನ ಪಡ್ಕೊಂಡಾರ ಯಾರು ಜ್ಞಾನ ಪಡ್ಕೊಂಡಾರ, ಯಾರು ಚರಿತ್ರೆ ಆಗ್ಯದಂದ್ರೆ ಯಾರು ಅಪ್ಪನ ಸೇವಾ ಮಾಡ್ಯಾರ ಅವ್ರದ್ದೇ ಚರಿತ್ರೆ ಆಗ್ಯದ. ಸೇವಾ ಮಾಡಿದವ್ರಿಗೇ ಸದ್ಗುರುನಾಥ ಜ್ಞಾನ ಪ್ರಾಪ್ತಿ ಮಾಡಿಕೊಟ್ಟಾನ. ಶರಣಪ್ಪ ಸೇವಾ ಮಾಡಿದ್ದ, ಅವನಿಗೆ ಮೂರ್ಛಿತ ಹೋಗಿದಾಗ ಸಿದ್ಧಾರೂಢಪ್ಪ ಅವನಿಗೆ ಅದರೊಳಗನೆ ಜ್ಞಾನ ಮಾಡಿಕೊಟ್ಟಿದ್ದಾರೆ. ನೀವು ಚರಿತ್ರೆ ಓದಿದವ್ರಿಗೆ ಎಲ್ಲರಿಗೂ ಗೊತ್ತದ. ಅದಕ್ಕೆ ಪುಣ್ಯಾತ್ಮರೇ ಅಂಥ ಗುರುವಿನ ಸೇವೆ ನಾವು ಮಾಡಿದ್ದೀವಿ ಅಂದ್ರೆ ಸೇವಾಕ್ಕೆ ಒಲಿತಾನ ಗುರುನಾಥ, ಮತ್ತೊಂದಕ್ಕೆ ಯಾವುದಕ್ಕೂ ಒಲಂಗಿಲ್ಲ. ಅದಕ್ಕಂಥ ಸದ್ಗುರುನಾಥ ಸೇವಾ ಪ್ರಿಯದನ, ಅದಕ್ಕೆ ಸೇವಾದಿಂದ ಒಲಿತಾನ ಅಂತ ತಿಳ್ಕೊಂಡು ಇವತ್ತು ಕೊನೆಯದಾಗಿ ಗುರು ಸೇವೆ ಇಟ್ಟಿದ್ದಾರೆ. ಯಾರು ಗುರುವಿನ ಸೇವೆ ಮಾಡ್ತಾರ, ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂಥ ಸದ್ಗುರುವಿನ ಚತುರ್ವಿಧ ಸೇವೆಗಳನ್ನು ಆಪ್ತ ಅಂಗಸ್ಥಾನ ಸದ್ಭಾವಾದಿ ಸೇವೆಗಳನ್ನು ಯಾರು ಮಾಡ್ತಾರ ಅವ್ರಿಗೆ ಸದ್ಗುರುನಾಥ ಸದ್ಗತಿ ಸನ್ಮಂಗಳನ್ನು ಉಂಟು ಮಾಡ್ತಾನ. ಅದಕ್ಕಂಥ ಸದ್ಗುರುವಿನ ಸೇವೆಯನ್ನು ನಾವು ನೀವೆಲ್ಲರೂ ಮಾಡಿ ನಮ್ಮ ಜನ್ಮ ಸಾರ್ಥಕ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇನ್ನು ಮುಂದೆ ಬಹಳ ಪೂಜ್ಯರು ಹೇಳೋರದಾರ. ಈ ಒಂದು ಧರ್ಮದರ್ಶಿಗಳು ನಮ್ಮೆಲ್ಲರನ್ನ ನೋಡ್ರಿ ಇಷ್ಟು ಜನ ಸಮೂಹದ ಎದುರ ಇಷ್ಟು ಸಂತರಿಗೆ ತಂದು ನಮ್ಮ ಎದುರು ಇಟ್ಟು ಪ್ರಯಾಗದ ಪುಣ್ಯದ ಫಲ ನಮಗೆ ಇಲ್ಲೇ ಸದ್ಗುರುನಾಥನ ಈ ಪ್ರಯಾಗ ಕ್ಷೇತ್ರದೊಳಗೆ ಮಾಡಿಸಿ ಕೊಟ್ಟಿದ್ದಾರೆ. ಅದಕ್ಕೆ ಸದ್ಗುರುನಾಥ ಆ ಎಲ್ಲ ಧರ್ಮದರ್ಶಿಗಳಿಗೂ ಆಯುಷ್ಯ ಆರೋಗ್ಯ ಭೋಗ ಮೋಕ್ಷ ಎಲ್ಲ ಕೊಟ್ಟು ಕಾಪಾಡಲಿ. ಇಂಥ ಒಂದು ಕಾರ್ಯಕ್ರಮವನ್ನು ಮತ್ತೆ ಮಾಡುವಂಥ ಶಕ್ತಿ ಅವ್ರಿಗೆ ಕೊಡಲಿ ಅಂತ ಹೇಳ್ತಾ ಈ 2 ನುಡಿಗಳು ಪೂಜ್ಯರ ಪಾದಕ್ಕೆ